ಎಲ್ರಿಗೂ ನಮಸ್ಕಾರ. ಶಿವರಾಮ್ ಕಾರಂತರ ಕಾದಂಬರಿಗಳ ಸರಣಿ ಕಾರ್ಯಕ್ರಮದಲ್ಲಿ ನಾನಿವತ್ತು ಇಬ್ಬರು ಚಿಂತೆ ಅನ್ನುವಂಥ ಕಾದಂಬರಿ ಬಗ್ಗೆ ನನ್ನದೇ ಆದ ಕೆಲವು ಅಭಿಪ್ರಾಯಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. 1985ರಂದು ಪ್ರಥಮ ಮುದ್ರಣವನ್ನು ಕಂಡಂತಹ ಈ ಕೃತಿಯನ್ನು ಕಾರಂತರು ಕನ್ನಡ ನವೋದಯ ಕಾವ್ಯದ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರಾದಂತಹ ಶ್ರೀ ಮಂಜೇಶ್ವರ ಗೋವಿಂದ ಪೈಯವರಿಗೆ ಇದನ್ನು ಅರ್ಪಿಸಿದ್ದಾರೆ. ಒಟ್ಟು 274 ಪುಟಗಳು 14 ಅಧ್ಯಾಯಗಳನ್ನು ಒಳಗೊಂಡಿರುವಂತಹ ಈ ಕಾದಂಬರಿ ಉದ್ಯಮಿಗಳ ಯಶೋಗಾಥೆಯನ್ನು ಬಹಳ ವಿವರವಾಗಿ ಬಣ್ಣಿಸುತ್ತೆ. ಬಡತನದಲ್ಲಿ ಬೆಳೆದಂತಹ ರಾಘವೇಂದ್ರ ಅನ್ನುವಂತಹ ಯುವಕ ಮುಂಬೈ ಸೇರಿ ಉದ್ಯಮ ಕಟ್ಟಿ ಬೆಳೆಸಿದ ಕತೆ. ಅಡಿಕೆ ತೋಟ ಇದ್ದರೂ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸಿ ಮುಂಬೈ ಸೇರಿ ಹೊಸ ಉದ್ಯಮವನ್ನು ಸ್ಥಾಪಿಸಿ ಅದರಿಂದ ಯಶಸ್ವಿಯಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡಂತಹ ಸಿರ್ಸಿಯ ಗಣಪತಿ ಹೆಗ್ಗಡೆಯವರ ಕತೆ. ಇದರ ನಡುವೆ ಸ್ವಾತಂತ್ರ್ಯ ಹೋರಾಟ, ಉಳ್ಳವರಿಗೆ ತೋರಿಕೆಯ ಆಡಂಬರದ ಪ್ರದರ್ಶನಕ್ಕೆ ಹಿಂಬಾಗುವ ಒಂದು ಸಂದರ್ಭ, ಮತ್ತು ಗೆಳೆಯನ ಯಶಸ್ಸನ್ನು ಕಂಡು ತಾನೂ ಏನಾದರೂ ಸಾಧಿಸಬೇಕು, ಯಶಸ್ಸನ್ನು ಪಡ್ಕೋಬೇಕು ಅನ್ನೋ ಹಂಬಲಿಸುವಂತಹ ರಾಘವೇಂದ್ರನ ಗೆಳೆಯನಾದಂತಹ ಸದಾಶಿವನ ಒಂದು ಕತೆ. ಹಾಗೆ ರಾಯಲ್ ಹತ್ವಾರ್ ಕುಟುಂಬದಿಂದ ಬಂದಂಥ ಒಬ್ಬ ಹೆಣ್ಣು ಮಗಳು ತನ್ನ 3 ಮಕ್ಕಳನ್ನು ಬಹುಶಿಸ್ತಿನಿಂದ ಬೆಳೆಸಿದ್ರೂ ಕಿರಿಯ ಮಗ ಐಷಾರಾಮಿ ಜೀವನದಿಂದ ವಿಮುಖನಾಗುವಂಥ ಪರಿ. ಹೀಗೆ ಕಾದಂಬರಿ ಅಂದಿನ ವ್ಯಾಪಾರ ಉದ್ಯಮದ ಒಳಹೊರಗನ್ನು ಹಿಡಿದಿಡುವಂತಹ ರೀತಿ ಅತ್ಯಂತ ಸರಳವಾಗಿ ಈ ಒಂದು ಕಾದಂಬರಿನಲ್ಲಿ ಚಿತ್ರಿತಗೊಂಡಿದೆ. ಯಶಸ್ಸು, ದಾನ, ಸಂಪಾದನೆಯ ಸಾರ್ಥಕತೆ, ಹೊಸತನನ್ನು ಹುಡುಕುವಂಥ ಯುವಕರ ಮನಸ್ಥಿತಿ, ಅಂಥ ಯುವಕರಿಗೆ ಬೆಂಬಲವಾಗಿ ನಿಲ್ಲುವಂತಹ ಆಲದ ಮರದಂತಿರುವ ಹಿರಿಯರ ಪಕ್ವಗೊಂಡ ಮನಸ್ಥಿತಿ, ಹೀಗೆ ಕಾದಂಬರಿಯಲ್ಲಿ ವಿಸ್ತಾರವಾಗಿ ಈ ಪಾತ್ರಗಳು ಚಿತ್ರಿತಗೊಂಡಿವೆ. ಇದ್ದರೂ ಚಿಂತೆ ಅನ್ನುವಂತಹ ಕಾದಂಬರಿಯ ಒಂದು ವಸ್ತುವನ್ನು ಸಂಕ್ಷಿಪ್ತವಾಗಿ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಉಡುಪಿಯ ಬಡ ಮಧ್ಯಮ ವರ್ಗದಲ್ಲಿ ಹುಟ್ಟಿದಂತಹ ರಾಘವೇಂದ್ರ ಅನ್ನುವಂತಹ ಯುವಕ ಉದ್ಯೋಗವನ್ನು ಅರಸಿ ಮುಂಬೈಗೆ ಬರ್ತಾನೆ. ಗೆಳೆಯ ಸದಾಶಿವನ ಬೆಂಬಲದೊಂದಿಗೆ ಮುಂಬೈಯ ಬೀದಿಗಳಲ್ಲಿ ಕೆಲಸಕ್ಕೋಸ್ಕರ ಅಲ್ದಾಡ್ತಾನೆ. ಆಗ ಅವನಿಗೆ ಸಿಕ್ಕಿದ್ದು ಶಿರ್ಸಿಯಿಂದ ಬಂದು ಯಜಮಾನ್ ಅಂಡ್ ಸನ್ಸ್ ಅನ್ನುವಂತಹ ಉದ್ಯಮವನ್ನು ಸ್ಥಾಪಿಸಿ ಯಶಸ್ವಿ ಉದ್ಯಮಿ ಎನಿಸ್ಕೊಂಡಿದ್ದಂತಹ ಸೀಗೆಮನಿ ಗಣಪತಿ ಹೆಗ್ಗಡೆಯವರು. ಅವ್ರ ಸಂಸ್ಥೆಯಲ್ಲಿ ಅವನು ಕೆಲಸಕ್ಕೆ ಸೇರ್ತಾನೆ. ಸೇರಿದಾಗ ಅವರೊಂದು ಮಾತು ಹೇಳಿರ್ತಾರೆ ಗಣಪತಿ ಹೆಗ್ಗಡೆಯವರು. ಅಧಿಕಾರ, ದುಡ್ಡಿದ್ರೆ ಮಾತ್ರ ಲೋಕದಲ್ಲಿ ಮರ್ಯಾದೆ ಅಂತ ಹೇಳಿರ್ತಾರೆ. ಆದ್ದರಿಂದ ನೀನು ಕಷ್ಟಪಟ್ಟು ದುಡಿದ್ರೆ ನಿನಗೆ ಯಶಸ್ಸು ಖಂಡಿತ ಸಿಗತ್ತೆ ಅಂತ ಹೇಳಿ ತನ್ನ ಮನೆಯಲ್ಲೇ ಇರಿಸ್ಕೊಂಡು ರಾಘವೇಂದ್ರನನ್ನು ಅವನಿಗೆ ಕೆಲಸವನ್ನು ಕಲಿಸ್ತಾರೆ. ಉದ್ಯೋಗದ ಎಲ್ಲ ಒಳ ಹೊರಗುಗಳನ್ನು ತಿಳಿಸ್ಕೊಡ್ತಾರೆ. ಜೊತೆಗೆ ಅವನ ಮೇಲೆ ಒಂದು ಭರವಸೆಯನ್ನು ಇಟ್ಟಿರ್ತಾರೆ. ಆ ರಾಘವೇಂದ್ರ ಇವ್ರ ಹತ್ರ ಚೆನ್ನಾಗಿ ಕೆಲಸವನ್ನು ಕಲಿತ್ಕೊಂಡು ಜೊತೆಗೆ ಅವರ ಮಗ ವಿಷ್ಣುಗೆ, ಅಂದರೆ ಗಣಪತಿ ಹೆಗ್ಗಡೆಯವರ ಮಗ ವಿಷ್ಣುವಿಗೆ ಪಾಠವನ್ನು ಹೇಳ್ಕೊಡ್ತಾ ಅವ್ರ ಮನೆಯಲ್ಲಿ ಒಬ್ಬ ಸದಸ್ಯನಾಗಿ ಇದ್ದುಬಿಡ್ತಾನೆ. ಹೀಗೆ 4-5 ವರ್ಷಗಳು ರಾಘವೇಂದ್ರ ಅವ್ರ ಜೊತೆಗೆ ಕೆಲಸ ಮಾಡಿದ ನಂತರ ಅವನೇನು ಮಾಡ್ತಾನೆ, ಒಂದಿನ ಇದ್ದಕ್ಕಿದ್ದ ಹಾಗೇ ನನಗೆ ಲಗ್ನ ಫಿಕ್ಸ್ ಆಗಿದೆ, ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿ ಗಣಪತಿ ಹೆಗ್ಗಡೆಯವ್ರಿಗೆ ತಿಳಿಸ್ದೆ ಅವನ ಹೆಂಡತಿ ಮಾನಮ್ಮ ಅಂತ ಅವ್ರ ಹೆಸರು, ಅವ್ರಿಗೆ ತಿಳಿಸ್ಬಿಟ್ಟು ಅವನೇನು ಮಾಡ್ತಾನೆ, ಪಾಪ ಆಕೆ ಮುಗ್ದೆ ನಂಬಿ ಆಯ್ತಪ್ಪ ನೀನು ಹೋಗ್ಬಿಟ್ಟು ಬಾ, ನಿನ್ನ ಮದುವೆ ವಿಚಾರ ಅಂದರೆ ನಾವು ಬಿಟ್ಕೊಡ್ಲೇಬೇಕು ನಿಮ್ಮನ್ನ ಅಂತ ಹೇಳಿ ಕೈಗೆ ಒಂದು 300 ರೂಪಾಯಿ ಕೊಟ್ಟು ಸಹ ಕಳಿಸ್ಕೊಡ್ತಾನೆ. ಹೀಗೆ ಅಲ್ಲಿಂದ ಹೊರಗೆ ಬಂದಂತಹ ರಾಘವೇಂದ್ರ ಏನು ಮಾಡ್ತಾನೆ, ಸ್ವಲ್ಪ ದಿನಗಳ ನಂತರ ತಂದೆ ಆದಂಥ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡ್ತಾನೆ. ಅದಕ್ಕೆ ಯಜಮಾನ್ ಅಂಡ್ ಸನ್ಸ್ ಅನ್ನುವಂಥ ಹೆಸರನ್ನೇ ಇಡ್ತಾನೆ. ಹೀಗೆ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಅದರಲ್ಲಿ ಹಂತ ಹಂತವಾಗಿ ಯಶಸ್ಸನ್ನು ಗಳಿಸಿದ ನಂತರ ರಾಯಲ್ ಹತ್ವಾರ್ ಅನ್ನುವಂಥ ರಾಯಲ್ ಹೋಟೆಲ್ನ ಮಾಲೀಕರ ಒಂದು ಪರಿಚಯ ಆಗುತ್ತೆ. ಹೇಗೋ ಈ ರಾಘವೇಂದ್ರನ ಬಗ್ಗೆ ತಿಳ್ಕೊಂಡಂಥ ಅವರು ಸಾವಿತ್ರಿ ಅನ್ನುವಂಥ ತಮ್ಮ ಮಗಳನ್ನು ಈ ರಾಘವೇಂದ್ರನಿಗೆ ಕೊಡಲಿಕ್ಕೆ ನಿರ್ಧರಿಸ್ತಾರೆ. ಆ ದೊಡ್ಡ ಮನೆತನದ ಹೆಣ್ಮಗಳನ್ನ ಮದುವೆ ಮಾಡಿಕೊಂಡು ಅವನು ರಾಘವೇಂದ್ರ ಆಗಿದ್ದಂಥವನು ರಾಘವೇಂದ್ರ ರಾಯ್ ಆಗಿ ಬೆಳೀತಾನೆ. ಹೀಗೆ ಬಹಳ ಸುಂದರವಾಗಿ ಬದುಕು ಕಟ್ಕೊಂಡಂತಹ ರಾಘವೇಂದ್ರ ಮುಂದೆ ಯಜಮಾನ್ ಆ್ಯಂಡ್ ಸನ್ಸ್ ಸಂಸ್ಥೆಯನ್ನು ಬಹಳ ವಿಸ್ತಾರವಾಗಿ ಬೆಳೆಸ್ತಾನೆ. ಬೇರೆ ಬೇರೆ ಆಯಾಮಗಳಲ್ಲಿ, ಬೇರೆ ಬೇರೆ ಶಾಖೆಗಳಲ್ಲಿ, ದೇಶ ವಿದೇಶಗಳಲ್ಲಿ ಅದು ಬೆಳೆಯೋ ಹಾಗೆ ನೋಡ್ಕೊಳ್ತಾನೆ. ಹೀಗೆ ದೊಡ್ಡ ಮಟ್ಟದಲ್ಲಿ ಮುಂಬೈನಲ್ಲಿ ಬೆಳೆದಂತಹ ರಾಘವೇಂದ್ರ ರಾವ್ ತನ್ನ ಮನೆಯ ಕಷ್ಟಗಳಿಗೆ ಪ್ರಾರಂಭದಲ್ಲಿ ಸ್ವಲ್ಪ ಒದಗಿ ಬಂದರೂ ಸಹ ಆ ನಂತರ ಸಂಪೂರ್ಣವಾಗಿ ಬಿಟ್ಬಿಡ್ತಾನೆ.
ತನ್ನ ಮದುವೆಗೆ ಮಾತ್ರ ತನ್ನ ಫ್ಯಾಮಿಲಿಯನ್ನು, ಕುಟುಂಬವನ್ನು ಕರೆಸ್ಕೊಳ್ತಾನೆ. ಆ ನಂತರ ಅವನು ಯಾವ ತಂದೆ ಸತ್ತಾಗಲೂ ಸಹ ಅವನು ಅವ್ರ ಮನೆಗೆ, ತನ್ನ ಸ್ವಂತ ಮನೆಗೆ, ತನ್ನ ಹುಟ್ಟಿದ ಮನೆಗೆ ಹೋಗೋದಿಲ್ಲ. ಇದು ಒಂದು ಅರ್ಥದಲ್ಲಿ ಯಶಸ್ವಿ ಉದ್ಯಮಿ ಆದರೆ ಸಾಲದು, ಅವನೊಬ್ಬ ಮಾನವೀಯ ಮನುಷ್ಯನಾಗಿ ಇರಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳುವಂತಹ ಒಂದು ಸಂದರ್ಭ ಅಂತ ನನಗೆ ಅನಿಸುತ್ತೆ. ತನ್ನ ಒಡ ಹುಟ್ಟಿದವ್ರನ್ನೇ ಅವನು ಮರೆತು ಬಿಡ್ತಾನೆ. ತಾಯಿ ಪದ್ಮಾವತಿ ಆಗಾಗ್ಗೆ ತನ್ನ ಇನ್ನೊಬ್ಬ ಮಗ ಬಲರಾಮನ ಕೈಲಿ ಅವನಿಗೆ ಹೇಳಿ ಕಳಿಸಿದ್ರು ಸಹ ಅವನು ಅದನ್ನು ನಿರ್ಲಕ್ಷ್ಯ ಮಾಡ್ತಾನೆ. ಇದು ನಮಗೆ ಕಂಡುಬರುತ್ತೆ. ಮುಂಬೈನಂಥ ಮಹಾನಗರದಲ್ಲಿ ಪ್ರತಿಷ್ಠೆಯ ಮಾಯಾಜಾಲಕ್ಕೆ ಸಿಲುಕಿದಂತಹ ರಾಘವೇಂದ್ರ ಈ ರೀತಿ ತನ್ನ ಸಂಸ್ಥೆಯನ್ನು ಬೆಳೆಸಿದ್ರೂ ಸಹ 49ನೇ ವಯಸ್ಸಲ್ಲಿ ಹೃದಯಾಘಾತದಿಂದ ಮರಣವನ್ನು ಹೊಂದುತ್ತಾನೆ. ಅವನಿಗೆ 3 ಜನ ಮಕ್ಕಳು. ಸಾವಿತ್ರಮ್ಮ ಬಹಳ ದಿಟ್ಟ ಹೆಣ್ಮಗಳು, ಜೊತೆಗೆ ದೊಡ್ಡ ಕುಟುಂಬದಲ್ಲಿ ಹುಟ್ಟಿದ್ರಿಂದ, ಸ್ವಾತಂತ್ರ್ಯ ಹೋರಾಟದ ಸಂದರ್ಭ ಆಗಿರೋದ್ರಿಂದ ಈ ಥರ ಒಂದು ಪ್ರತಿಷ್ಠಿತ ಮನೆತನದ ಹೆಣ್ಮಕ್ಳು ಅದನ್ನು ತಮ್ಮ ಒಂದು ಪ್ರತಿಷ್ಠೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಬಳಸ್ಕೊಳ್ತಾರ ಅನ್ನುವ ಹಾಗೆ ಸಾವಿತ್ರಿ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೆಲವು ಸಂದರ್ಭಗಳಲ್ಲಿ ಪಾಲ್ಗೊಳ್ಳುವಂಥದ್ದನ್ನು ಸಹ ನಾವು ನೋಡ್ತೀವಿ. ಆಮೇಲೆ ಈ ಕಡೆ ನಾವು ಇನ್ನೊಂದು ವ್ಯಕ್ತಿತ್ವವನ್ನು ಗಮನಿಸೋದಾದರೆ, ಶಿರ್ಸಿಯಿಂದ ಬಂದಂತಹ ಗಣಪತಿ ಹೆಗಡೆಯವರು ನಮಗೆ ಬಹಳ ವಿಶೇಷವಾಗಿ ಒಂದು ಉದಾರವಾದ ವ್ಯಕ್ತಿತ್ವವಾಗಿ ಕಾಣಿಸ್ಕೊಳ್ತಾರೆ. ಯಾಕೆ ಅಂತಂದರೆ ಶಿರ್ಸಿಯಲ್ಲಿ ಅವ್ರದ್ದೇ ಆದಂತಹ ದೊಡ್ಡ ಅಡಿಕೆ ತೋಟ, ಮನೆ ಎಲ್ಲವೂ ಇರುತ್ತೆ. ಆದ್ರೂ ಅವ್ರಿಗೆ ಮೊದಲನೇ ಮದುವೆ ಆಗಿ ಆಕೆ ಯಾವುದೋ ಒಂದು ಕಾಯಿಲೆಯಿಂದ ತೀರ್ಕೊಂಡ ನಂತರ 2ನೇ ಮದುವೆ ಆಗ್ತಾರೆ. 2ನೇ ಮದುವೆ ಆದ ಸಂದರ್ಭದಲ್ಲೇ ಅಡಿಕೆ ವ್ಯಾಪಾರದಲ್ಲಿ ಅವರು ನಷ್ಟವನ್ನು ಅನುಭವಿಸ್ತಾರೆ. ನಷ್ಟವನ್ನು ಅನುಭವಿಸಿದ ನಂತರ ಏನಾಗುತ್ತೆ, ಅವರು ಏನು ಮಾಡಲಿಕ್ಕೆ ತೋಚ್ತೇನೆ ಅವರೇನು ಮಾಡ್ತಾರೆ, ಸಾಲ ಎಲ್ಲ ಮಾಡ್ಕೊಂಡಿರ್ತಾರಲ್ಲ, ಆ ಸಾಲವನ್ನು ತೀರಿಸಲಿಕ್ಕೆ ಅವರು ತಮ್ಮ ಅಡಿಕೆ ತೋಟವನ್ನು ಮಾರಿ, ಮನೆಯನ್ನು ಮಾರಿಬಿಟ್ಟು, ಹೆಂಡತಿಯನ್ನು ಅವ್ರ ತವರು ಮನೆಗೆ ಕಳಿಸ್ಬಿಟ್ಟು ಮುಂಬೈಗೆ ಬರ್ತಾರೆ. ಮುಂಬೈಗೆ ಬಂದು ಅಲ್ಲಿ ಯಜಮಾನ್ ಅಂಡ್ ಸನ್ಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಕಷ್ಟಪಟ್ಟು ದುಡಿದು ಒಂದು 4-5 ವರ್ಷಗಳಲ್ಲೇ ಆ ಸಂಸ್ಥೆಯನ್ನು ಚೆನ್ನಾಗಿ ಕಟ್ತಾರೆ. ಆ ನಂತರ ಹೆಂಡತಿಯನ್ನು ಸಹ ಮುಂಬೈಗೆ ಕರೆಸ್ಕೊಂಡು ಅಲ್ಲಿ ಅವರು ಚೆನ್ನಾಗಿ ಜೀವನವನ್ನು ನಡೆಸ್ತಿರ್ತಾರೆ. ಆಗ ಸಿಕ್ಕಿದ್ದು ರಾಘವೇಂದ್ರ ಅನ್ನುವಂತಹ ಒಬ್ಬ ಹುಡುಗ. ಅವನನ್ನು ಅವರು ಬೆಳೆಸ್ತಾರೆ. ಅವ್ರಿಗೇನು ಅವನು ಈಗೆಲ್ಲ ಅವನೇನು ಮಾಡಿರ್ತಾನೆ ರಾಘವೇಂದ್ರ ಅಂತಂದರೆ, ಲಗ್ನ ಫಿಕ್ಸ್ ಆಗಿದೆ ಅಂತ ಹೇಳಿ ಹೋದರೂ ಸಹ ಅಂಗಡಿಗೆ ಹೋಗಿ ಅಲ್ಲಿ ಅನೇಕ ಅವರು ಯಜಮಾನ್ ಆ್ಯಂಡ್ ಸನ್ಸಲ್ಲಿ ಏನಾಗುತ್ತೆ ಅಂತಂದರೆ ರಂಗಿನ ವ್ಯಾಪಾರವನ್ನು ಮಾಡ್ತಿರ್ತಾರೆ. ಬರೀ ಸಂಬಾರ ಪದಾರ್ಥಗಳಷ್ಟೇ ಅಲ್ಲ, ರಂಗಿನ ವ್ಯಾಪಾರವನ್ನು ಸಹ ಮಾಡ್ತಿರ್ತಾರೆ. ವಿದೇಶಗಳಿಂದ ಬಣ್ಣಗಳನ್ನು ತರಿಸಿ ಅದನ್ನು ಭಾರತದಾದ್ಯಂತ ಮಾರಾಟ ಮಾಡ್ತಿರ್ತಾರೆ. ಅದು ದೊಡ್ಡ ಲಾಭದಾಯಕವಾದ ಉದ್ಯಮ ಅಂತ ಗೊತ್ತಿರುತ್ತೆ ರಾಘವೇಂದ್ರನಿಗೆ. ಅದರಿಂದ ಅವನೇನು ಮಾಡ್ತಾನೆ, ದೊಡ್ಡ ದೊಡ್ಡ ಹಂಡೆಗಳಲ್ಲಿ ಇದ್ದಂತಹ ರಂಗನ ಕದ್ದು ಹೊಟ್ಟೋಗಿರ್ತಾನೆ ಅವನು. ಅದು ಅವ್ರಿಗೆ ಗೊತ್ತಾದರೂ ಸಹ ಅವರು ಮೌನವಾಗಿರ್ತಾರೆ. ಯಾಕೆ ಅಂದರೆ ಅವ್ರಿಗೆ ಒಬ್ಬನೇ ಮಗ ವಿಷ್ಣು ಅಂತ. ಅವನು ಬಾಲ್ಯದಲ್ಲಿ ಬಹಳ ಚೆನ್ನಾಗಿರ್ತಾನೆ. ಒಂದು 10-12 ವಯಸ್ಸಾದಾಗ ಅವನಿಗೆ ಮಿದುಳಿಗೆ ಆಘಾತವಾಗಿ ಒಂದು ದೊಡ್ಡ ರೀತಿಯಲ್ಲಿ ಅವನಿಗೆ ಆರೋಗ್ಯದ ಸಮಸ್ಯೆ ಕಾಣುತ್ತೆ, ಗಂಭೀರವಾದ ಆರೋಗ್ಯವಾದ ಸಮಸ್ಯೆ ಕಾಣುತ್ತೆ. ಆ ಹುಡುಗನನ್ನು ಉಳಿಸ್ಕೊಳ್ಳೋ ನೆಪದಲ್ಲಿ ಅವರೇನು ಮಾಡ್ತಾರೆ ಅಂತಂದರೆ, ತಮ್ಮ ಉದ್ಯಮವನ್ನು ಸ್ವಲ್ಪ ಮಟ್ಟಿಗೆ ನಿರ್ಲಕ್ಷ್ಯ ಮಾಡಿ ಎಲ್ಲವನ್ನ ನೋಡ್ಕೊಳ್ಳಿಕ್ಕೆ ರಾಘವೇಂದ್ರನಿಗೆ ನಂಬಿಕೆಯಿಂದ ಬಿಡ್ತಾರೆ. ಆದರೆ ಇಲ್ಲಿ ರಾಘವೇಂದ್ರ ಅವರನ್ನು ಕೈ ಬಿಟ್ಬಿಡ್ತಾನೆ. ಕೊನೆಗೆ ಇಷ್ಟು ಉದಾರವಾದ ವ್ಯಕ್ತಿತ್ವವನ್ನು ಹೊಂದಿದ್ದಂತಹ ಗಣಪತಿ ಹೆಗಡೆ ಅವರು ತಮ್ಮ ಮಗನ ಸಹ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಅವರು ಮಗ ತೀರ್ಕೊಳ್ತಾನೆ, ಮಿದುಳಿನ ಆಘಾತದಿಂದ ಅವನು ತೀರ್ಕೊಂಡ್ಬಿಡ್ತಾನೆ ಅವನು ಚಿಕ್ಕ ವಯಸ್ಸಿಗೆ. ಅದರಿಂದ ಅವರು ಚೇತರಿಸ್ಕೊಳ್ಳೋಕ್ಕಾಗದೇ ಅವ್ರೇನು ಮಾಡ್ತಾರೆ, ಮುಂಬೈನಲ್ಲಿದ್ದಂತಹ ತಮ್ಮ ಉದ್ಯಮವನ್ನೆಲ್ಲ ಮುಚ್ಚಿ ಅವರು ವಾಪಸ್ಸು ತಮ್ಮ ಊರಿಗೆ ಶಿರ್ಸಿಗೆ ವಾಪಸ್ಸು ಬಂದುಬಿಡ್ತಾರೆ. ಗಂಡ ಹೆಂಡತಿರಿಬ್ಬರು ಬರ್ತಾರೆ. ಬಂದು ಅಲ್ಲಿ ತಮ್ಮ ಹೆಂಡತಿಯ ತಂಗಿ ಭಾಗೀರಥಿ ಅಂತ ಅವರ ಮಕ್ಕಳನ್ನು ಓದಿಸ್ತಾ ಅವರಿಗೆ ಶಿಕ್ಷಣಾಭ್ಯಾಸವನ್ನು ಕೊಡ್ತಾ ಅಲ್ಲಿ ನೆಮ್ಮದಿಯನ್ನು ಕಾಣಲಿಕ್ಕೆ ಪ್ರಯತ್ನಿಸ್ತಾರೆ. ಇದ್ರ ಮಧ್ಯದಲ್ಲಿ ರಾಘವೇಂದ್ರನ ಕುಟುಂಬ, ಅವರ ತಂದೆ ಅಚ್ಯುತ ಭಟ್ಟ ಅಂತ, ತಾಯಿ ಪದ್ಮಾವತಿ ಅಂತ, ಅವಳಿಗೊಬ್ಬ ತಂಗಿ ಇರ್ತಾಳೆ ನಾಗಮ್ಮ ಅಂತ, ಅಣ್ಣ ಇರ್ತಾನೆ ಬಲರಾಮ ಅಂತ, ಇನ್ನಿಬ್ಬರು ತಮ್ಮಂದಿರಿರ್ತಾರೆ. ಇವರೆಲ್ಲ ಎಷ್ಟೇ ಕಡು ಬಡತನದಲ್ಲಿದ್ದರೂ ಸಹ ಹೇಗೋ ಸಂಭಾಳಿಸ್ಕೊಂಡು ಪದ್ಮಾವತಮ್ಮ ಬಹಳ ಚಾತುರ್ಯದಿಂದ ಮನೆ ಸಂಸಾರವನ್ನು ನಿಭಾಯಿಸ್ತಾ ಇರ್ತಾಳೆ. ಅವಳಿಗೆ ದೊಡ್ಡ ಮಗ ರಾಘವೇಂದ್ರ ಮುಂಬೈಗೆ ಹೋಗಿದ್ದಾನೆ, ದುಡಿತಾ ಇದ್ದಾನೆ, ನಮ್ಮನ್ನು ಹೇಗಾದ್ರೂ ನೋಡ್ಕೊಳ್ತಾನೆ ಅಂತ ಅವ್ರಿಗೆ ಭರವಸೆ ಇರುತ್ತೆ. ಆದರೆ ಆ ಭರವಸೆಯನ್ನು ಮುರಿದು ಬಿಡ್ತಾನೆ ರಾಘವೇಂದ್ರ. ಅದರಿಂದ ಬಹಳ ಬೇಸರ ಆಗಿ ಕೊನೆಗೆ ಬಲರಾಮಂಗೆ ಹೇಳ್ತಾಳೆ, ನೋಡಿ ಇನ್ಮೇಲೆ ಯಾವ ಕಾರಣಕ್ಕೂ ನೀನು ರಾಘವೇಂದ್ರನ ಹತ್ರ ಹೋಗಬೇಡ, ಏನು ಕೇಳಕ್ಕೆ ಹೋಗಬೇಡ ಅಂತ ಹೇಳ್ತಾಳೆ.
ಇದಾದ ನಂತರ ನಮಗೆ ಇನ್ನೊಂದು ಆಯಾಮದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಸಾವಿತ್ರಮ್ಮನಿಗೆ 3 ಮಕ್ಕಳು. ರಾಘವೇಂದ್ರ ರಾವ್ ಮತ್ತು ಸಾವಿತ್ರಮ್ಮ ಅವರಿಗೆ 3 ಮಕ್ಕಳು. ಮೊದಲನೇವನು ಶ್ರೀನಿವಾಸ, ಎರಡನೇವನು ಲಕ್ಷ್ಮಣ, ಮೂರನೇವನು ಸೀತಾರಾಮ. ಮೊದಲನೇ ಇಬ್ಬರು ಗಂಡು ಮಕ್ಕಳು ಅಮ್ಮ ಏನು ಹೇಳ್ತಾರೋ ಅದನ್ನು ಕೇಳಿಕೊಂಡು ಅಪ್ಪ ಕಟ್ಟಿದ ಸಂಸ್ಥೆಯನ್ನು ಬಹಳ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ತಂದೆ ತಾಯಿ ಹೇಗೆ ಅದನ್ನು ಮುನ್ನಡೆಸಿರ್ತಾರೋ ಅದರ ಎಲ್ಲ ತಂತ್ರಗಳನ್ನು ತಿಳ್ಕೊಂಡು ಜೋಪಾನವಾಗಿ ಅದನ್ನು ಕಾಪಾಡ್ಕೊಂಡು ಹೋಗ್ತಿರ್ತಾರೆ. ಭಾಳ ಶಿಸ್ತಿನಿಂದ ಸಾವಿತ್ರಮ್ಮ ಮಕ್ಕಳನ್ನು ಸಹ ಒಂದು ಮಾರ್ಗದರ್ಶನ ಮಾಡಿ ತಮ್ಮ ಸಂಸ್ಥೆನ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತಿರ್ತಾಳೆ. ಆದರೆ ಮೂರನೇ ಮಗ ಸೀತಾರಾಮ ಮಾತ್ರ ಯಾವ ಕಾರಣಕ್ಕೂ ಅವನು ಅಷ್ಟು ದೊಡ್ಡ ಬಂಗಲ ಇದ್ದರೂ ಸಹ, ಅಷ್ಟೆಲ್ಲ ಅವನಿಗೆ ಐಷಾರಾಮಿ ಜೀವನ ಇದ್ದರೂ ಸಹ ಅದರಿಂದ ಆಚೆಗೆ ಹೊರಬರೋಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಯಾಕೆ ಅವನಿಗೆ ಅವನ ತಾಯಿಯನ್ನು ಕಂಡ್ರೆ ಅಷ್ಟೊಂದು ಮನಸ್ಸಿಗೆ ಹಿತ ಅಂತ ಅನ್ನಿಸ್ತಾ ಇರಲ್ಲ. ಯಾವಾಗಲೂ ಅವನು ಅಜ್ಜಿ ಮನೇಲೇ ಇರ್ತಾನೆ. ಮನೆಗೆ ಬಾ ಅಂತಾನೆ ಕರೆದ್ರೂ ಸಹ ಅವನು ಯಾವ ಕಾರಣಕ್ಕೂ ತಾಯಿ ಜೊತೆ ಇರೋಕ್ಕೆ ಇಷ್ಟಪಡ್ತಾ ಇರೋದಿಲ್ಲ. ಅದು ಸೂಕ್ಷ್ಮಗಳು ಅಲ್ಲಿ ಕಾದಂಬರಿನಲ್ಲಿ ಬರುತ್ತೆ. ಯಾವಾಗಲೂ ತಾಯಿ ರಾಘವೇಂದ್ರ ರಾವ್ನ ಒಬ್ಬ ಆಪ್ತ ಸ್ನೇಹಿತ ಇರ್ತಾನೆ ಸದಾಶಿವ ಅಂತ. ಅವನು ಸರಸ್ವತಿ ಎನ್ನುವಂಥ ಹೆಣ್ಣು ಮಗಳನ್ನು ಮದುವೆ ಮಾಡ್ಕೊಂಡಿರ್ತಾನೆ. ಬಹುಶಃ ಸರಸ್ವತಿ ಎನ್ನುವಂಥ ಹೆಣ್ಣು ಮಗಳನ್ನು ಪದ್ಮನಾಭ ಭಟ್ರು ರಾಘವೇಂದ್ರ ರಾವ್ಗೆ ಕೊಡಬೇಕು ಅಂತ ಬಹಳ ಇಷ್ಟಪಟ್ಟಿರ್ತಾರೆ. ಅದು ಸಾಧ್ಯ ಆಗಿರೋದಿಲ್ಲ. ಕೊನೆಗೆ ಸರಸ್ವತಿ ಸದಾಶಿವನನ್ನು ಮದುವೆ ಆಗ್ತಾಳೆ. ಈ ಸದಾಶಿವ ಪರ್ಸನಲ್ ಸೆಕ್ರೆಟರಿಯಾಗಿ ಸಾವಿತ್ರಮ್ಮನ ಜೊತೆಗೆ ಇರ್ತಾನೆ. ಇದರಲ್ಲಿ ಈ ಹುಡುಗನಿಗೆ ಯಾವುದೋ ಒಂದು ಕಾರಣಕ್ಕೆ ತಾಯಿಯನ್ನು ಕಂಡ್ರೆ ಅಷ್ಟೊಂದು ಇಷ್ಟ ಆಗ್ತಿರೋದಿಲ್ಲ. ಅದರಿಂದ ಅವನು ಮನೆಯಲ್ಲೇ ಇರೋದಿಲ್ಲ. ಒಂದು ಅಜ್ಜಿ ಮನೇಲಿ ಇರ್ತಾನೆ, ಇಲ್ಲದೆ ಹೋದರೆ ಅವನು ಯಾರ್ದಾರು ಸ್ನೇಹಿತರ ಮನೇಲಿರೋದು ಆ ರೀತಿ ಮಾಡ್ತಾ ಇರ್ತಾನೆ. ಯಾಕೆ ಅವನಿಗೆ ಆ ಒಂದು ಶ್ರೀಮಂತ ಕುಟುಂಬದಲ್ಲಿ ಇರೋಕ್ಕೆ ಇಷ್ಟ ಆಗೋದೇ ಇಲ್ಲ. ಅವನಿಗೆ ಆ ಸಂಸ್ಥೆ, ಅಲ್ಲಿ ಕೆಲಸಗಳು, ಆ ವ್ಯಾಪಾರ, ಲಾಭ ನಷ್ಟ ಯಾವುದೂ ಬೇಕಾಗಿರೋದಿಲ್ಲ. ಅವನಿಗೆ ಓದಿನಲ್ಲಿ ಆಸಕ್ತಿ, ಜೊತೆಗೆ ಅವನೇನು ಮಾಡ್ತಾನೆ ಉನ್ನತ ಅಧ್ಯಯನಕ್ಕೆ, ಅದರಲ್ಲೂ ಸಸ್ಯಶಾಸ್ತ್ರವನ್ನು ಅಭ್ಯಾಸ ಮಾಡಲಿಕ್ಕೆ ಅವನೇನು ಮಾಡ್ತಾನೆ ಧಾರವಾಡಕ್ಕೆ ಬರ್ತಾನೆ. ಧಾರವಾಡದ ಯೂನಿವರ್ಸಿಟಿನಲ್ಲಿ ಉನ್ನತ ಅಧ್ಯಯನವನ್ನು ಕೈಗೊಳ್ಳಲಿಕ್ಕೆ ಇಷ್ಟಪಡ್ತಾನೆ. ಆಗ ಮತ್ತೆ ವಿಪರ್ಯಾಸದಂತೆ ಒಂದು ಆಕಸ್ಮಿಕವಾಗಿ ಈ ಶಿರ್ಷಿಯ ಗಣಪತಿ ಹೆಗಡೆಯವರು ಸೀತಾರಾಮಗೆ ಪರಿಚಯ ಆಗ್ತಾರೆ. ಪರಿಚಯ ಆದಮೇಲೆ ಅವರು ತಮ್ಮ ಒಂದು ಉದ್ಯಮ ಕಟ್ಟಿದ ಒಂದು ಸಂದರ್ಭ, ಅಲ್ಲಿ ಬಂದಂಥ ಒಬ್ಬ ಹುಡುಗ ಅವನು ಹೇಗೆ ರಂಗನ ಕದ್ದು ಹೋದ, ತನ್ನದೇ ಸಂಸ್ಥೆ ಹೆಸರನ್ನು ಇಟ್ಕೊಂಡು ಬೆಳೆದ ಅನ್ನೋದನ್ನು ಈ ಹುಡುಗನ ಹತ್ರ ಗೊತ್ತಿಲ್ಲದೆ ಹಂಚ್ಕೊಳ್ತಾರೆ. ಆಗ ಅವನು ಗೊತ್ತಾಗುತ್ತೆ ಈ ಕೆಲಸ ಮಾಡಿದ್ರು ನಮ್ಮ ತಂದೆನೇ ಅಂತ. ಆಗ ಅವನು ನೊಂದ್ಕೊಂಡು ಅವ್ರ ಕ್ಷಮಾಪಣೆಯನ್ನು ಕೇಳ್ತಾನೆ. ಕೇಳಿದ ನಂತರ ಅವರು ಅಯ್ಯೋ ನನಗೆ ಗೊತ್ತಿಲ್ಲದೆ ಹೇಳ್ಬಿಟ್ನಲ್ಲ ನಿಮ್ಮ ತಂದೆ ತಾಯಿ ಬಗ್ಗೆ, ಬೇಜಾರು ಮಾಡ್ಕೊಬೇಡ, ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಆದರೂ ಆ ಹುಡುಗ ಅದನ್ನೆಲ್ಲ ಮನಸ್ಸಿಗೆ ಇಟ್ಕೊಳ್ದೇನೆ ಅವ್ರ ಜೊತೆಗೆ ಇರ್ತಾನೆ. ನಮಗೆ ಇಲ್ಲಿ ಮುಖ್ಯವಾಗಿ ಕಾಣಿಸೋದೇನು ಅಂತಂದರೆ, ಶಿರ್ಷಿಯ ಗಣಪತಿ ಹೆಗಡೆ ಅವರು ಸೀತಾರಾಮಗೆ ಎಲ್ಲ ವಿಷಯಗಳನ್ನು ಹೇಳಿದ್ರು ಸಹ ಅವರಲ್ಲಿರುವಂಥ ಒಂದು ಅಗಾಧವಾದ ಉತ್ಸಾಹ, ದುಡಿಮೆ ಎನ್ನುವಂಥದ್ದು ಯಾವ ರೀತಿಯಲ್ಲಾದರೂ ಸರಿ ಮನುಷ್ಯ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಯಾಕೆಂದರೆ ಬದುಕಿಗೆ ಬೇಕಾಗಿರುವಂಥದ್ದು ದುಡಿಮೆ. ಆ ದುಡಿಮೆ ಯಶಸ್ಸನ್ನು ಕೊಡುತ್ತಾ, ಪ್ರತಿಫಲವನ್ನು ಕೊಡುತ್ತಾ, ಸಾರ್ಥಕ್ಯವನ್ನು ಕೊಡುತ್ತಾ ಅನ್ನೋದಕ್ಕಿಂತ ದುಡಿಯೋ ಕೈಗಳಿಗೆ ಬಲ ತುಂಬಬೇಕು, ದುಡಿಯೋ ಕೈಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಹೊಸ ರೀತಿಯ ಆಲೋಚನೆಗಳನ್ನು ಮಾಡ್ತಾ ಯಶಸ್ಸನ್ನು ಗಳಿಸಲಿಕ್ಕೆ ಯಾವಾಗಲೂ ನಾವು ಮುನ್ನುಗ್ತಾ ಇರಬೇಕು ಅನ್ನುವಂಥ ಒಂದು ಮನೋಭಾವ ಶಿರ್ಷಿಯ ಗಣಪತಿ ಹೆಗಡೆಯವ್ರದ್ದು. ಅದನ್ನೇ ಸೀತಾರಾಮಗೆ ಹೇಳ್ತಾರೆ. ನೀನು ಯಾಕೆ ಇಲ್ಲೊಂದು ಕಾಫಿ ತೋಟ ಮಾಡಬಾರ್ದು, ಯಾಕೆ ದೊಡ್ಡ ಉದ್ಯಮಿಯಾಗಿ ಬೆಳಿಬಾರ್ದು ಅಂತ ಹೇಳಿದಾಗ ಅವನು ಹೇಳ್ತಾನೆ, ಯಾಕೆ ಅದನ್ನೇ ಮಾಡಬೇಕು, ಬೇರೆ ಆಲೋಚನೆಗಳನ್ನು ನಾವು ಯಾಕೆ ಮಾಡಬಾರ್ದು, ನನಗೆ ಈ ಪ್ರಕೃತಿ, ಇಲ್ಲಿರುವಂಥ ಸಸ್ಯಗಳು, ಇದ್ರ ಬಗ್ಗೆ ನನಗೆ ಒಂದು ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ, ನನಗೆ ಉದ್ಯಮದಲ್ಲಿ ಅಂಥ ಆಸಕ್ತಿ ಇಲ್ಲ ಅಂತ ತನ್ನ ಒಂದು ಅಭಿಪ್ರಾಯವನ್ನು ಅವನು ಹಂಚ್ಕೊಳ್ತಾನೆ ಅವನ ಜೊತೆಗೆ. ಆಗ ಅವನು ಹೇಳುವಂಥ ಮಾತು ಬಹಳ ಚೆನ್ನಾಗಿದೆ, ಅದನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಅವನು ಇಲ್ಲೊಂದು ಮಾತು ಹೇಳ್ತಾನೆ, ಚೆನ್ನಾಗಿ ಹೇಳ್ತಾನೆ ಅವನು ಹೇಳ್ತಾನೆ, ಗಣಪತಿ ಹೆಗಡೆ ಹೇಳ್ತಾರೆ, ಇಲ್ಲೇ ಇದ್ದು ನೀನೊಂದು ಕಾಫಿ ಎಸ್ಟೇಟನ್ನು ಯಾಕೆ ಶುರು ಮಾಡಬಾರ್ದು ಅಂತ ಹೇಳಿದಾಗ, ಏನು ಪ್ರಯೋಜನ, ಕಾಡು ಗುಡ್ಡ ಸುತ್ತಿ ಗಿಡ ಮೂಲಿಕೆಗಳನ್ನು ನೀವು ಎಷ್ಟಿದೆ ಏನಿದೆ ಅಂತ ಹುಡ್ಕೋದ್ರಿಂದ ಏನು ಪ್ರಯೋಜನ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಲೋಕಜ್ಞಾನದ ವಿಷಯದಲ್ಲಿ ಅಂಥ ಪ್ರಶ್ನೆಗಳನ್ನು ನೀವು ಕೇಳಿದ್ರೆ ಹೇಗೆ? ಅನೇಕರು ದಿನ ರಾತ್ರಿ ಆಕಾಶ ನೋಡ್ತಾ ಸೂರ್ಯ ಅಂದ್ರೇನು, ಚಂದ್ರ ಅಂದ್ರೇನು, ನಕ್ಷತ್ರಗಳು ಎಷ್ಟು ದೂರದಲ್ಲಿದೆ, ಯಾಕೆ ಆಗಿದೆ ಅಂತ ತಿಳಿಯೋದಕ್ಕೆ ತಮ್ಮ ಆಯುಷ್ಯವನ್ನೇ ಕಳೆದಿದ್ದಾರೆ. ಅದರಿಂದ ಏನು ಪ್ರಯೋಜನ ಅಂತ ಕೇಳೋಕ್ಕಾಗತ್ತಾ? ಈಗ ನಾವೇ ಇದ್ದೇವೆ, 100 ವರ್ಷ ಬದುಕ್ತೀವಿ ಅಂತ ತಿಳ್ಕೊಳ್ಳಿ. ಈ 100 ವರ್ಷಗಳಲ್ಲಿ ಸಾಕಷ್ಟು ಹಣವನ್ನು ಸಂಪಾದಿಸ್ತೀವಿ, ಮನೆಯನ್ನು ಕಟ್ತೀವಿ, ಮಕ್ಕಳನ್ನು ಪಡಿತೀವಿ, ಕೊನೆಗೆ ಎಲ್ಲರೂ ಸಾಯ್ತೀವಿ.
ಏನು ಪ್ರಯೋಜನ? ಪ್ರಯೋಜನ ಎಂಬ ಮಾತಿಗೆ ಯಾವ ಅರ್ಥವನ್ನು ನಾವು ಹಿಡಿಬೇಕು? ನಾವು ಮಾಡಿದ ಕೆಲಸದಿಂದ ಒಂದಿಷ್ಟು ದುಡ್ಡು ಸಿಕ್ಕಿದ್ರೆ ಪ್ರಯೋಜನ ಅಂತನ ಅರ್ಥ? ಹಾಗಿದ್ರೆ ಖಗೋಳಶಾಸ್ತ್ರ ಅನ್ನೋದು ಏನೇನೂ ಪ್ರಯೋಜನ ಇಲ್ವಾ? ನಮ್ಮ ಸುತ್ತಲಿರುವ ಪ್ರಪಂಚ ಹೇಗಿದೆ, ಅದರಲ್ಲಿ ಏನಿದೆ ಅಂತ ತಿಳಿಯೋದೇ ಒಂದು ಸಂತೋಷ ಅಲ್ವಾ? ಜ್ಞಾನ ಅನ್ನೋದು ಒಂದು ಸಂತೋಷ ಕೊಡೋ ವಸ್ತು ಅಲ್ವೇ? ಈ ಗಿಡ ಮರಗಳ ವಿಚಾರದಲ್ಲಿ ಎಷ್ಟು ನಾವು ತಿಳ್ಕೊಳ್ಬಹುದು ಅನ್ನೋದಕ್ಕೆ ಮಿತಿ ಇಲ್ಲ. ಕೆಲವು ಸಾರಿ ಅದರಿಂದ ಪ್ರತ್ಯಕ್ಷ ಪ್ರಯೋಜನ ಸಿಗಬಹುದು, ಸಿಗಬಾರ್ದು ಅಂತ ಇಲ್ಲ. ಈಗ ಸಿಂಕೋನ ಮಲೇರಿಯಾ ತಡೆಯೋದಕ್ಕೆ ಬರಲಿಲ್ವೇ, ಇನ್ಯಾವುದೋ ಬೇರಿನಿಂದ ವಿಷವನ್ನು ಪರಿಹರಿಸ್ಬೋದು ಅಂತಾರೆ. ಅಂಥ ಕೆಲಸ ಯಾವ ಗಿಡದಿಂದ ಆಗುತ್ತೆ, ಹೇಗಾಗುತ್ತೆ ಅಂತ ತಿಳಿಬಹುದಲ್ವಾ ಅಂತ ಹೇಳ್ತಾರೆ. ಹೀಗೆ ಸೀತಾರಾಮ ಕೈಲಿ ಲೇಖಕರು ಹೇಳಿಸುವಂಥ ಈ ಮಾತು ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುತ್ತೆ. ಏನಂತಂದರೆ, ಹಣ ಮಾಡೋದೇನೆ, ಉದ್ಯಮವನ್ನು ಕಟ್ಟೋದೆ, ಮನೆ ಕಟ್ಟೋದೆ, ಅಥವಾ ಸಂಸಾರ ಮಾಡ್ಕೊಂಡು ಹೋಗುವಂಥದ್ದೇ, ಮದುವೆ ಮಾಡಿಕೊಂಡು ಮಕ್ಕಳಿಟ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗೋದೇ ಮನುಷ್ಯನ ಜೀವನದ ಪರಮ ಪ್ರಯೋಜನ ಅಲ್ಲ. ಪ್ರಕೃತಿಯ ಬಗ್ಗೆ, ಗಿಡಮರಗಳ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಸಹ ಬಹಳ ಮುಖ್ಯ. ಆದ್ದರಿಂದ ನೇರವಾದ ಪ್ರಯೋಜನ ಆಗದೆ ಹೋದರೂ ಸಹ ಶಾಶ್ವತವಾದಂಥ ಒಂದು ಪ್ರಯೋಜನ ಆಗುತ್ತೆ. ಈ ಕಾಲಕ್ಕಲ್ಲದೆ ಹೋದರೆ ಇನ್ನೊಂದು ಕಾಲಕ್ಕೆ, ನಮಗಲ್ಲದೆ ಹೋದರೆ ಇನ್ನೊಬ್ಬರಿಗೆ ಪ್ರಯೋಜನ ಆಗಬಹುದು ಅನ್ನುವಂಥದ್ದನ್ನು ಹೇಳ್ತಾರೆ. ಅದ್ರ ಜೊತೆಗೆ ಸೀತಾರಾಮ ನಮಗೆ ಯಾಕೆ ಇಲ್ಲಿ ಬಹಳ ಮುಖ್ಯವಾದ ಪಾತ್ರವಾಗಿ ಕಾಣಿಸ್ಕೊಳ್ತಾನೆ ಅಂತಂದರೆ, ಒಂದು ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದರೂ ಸಹ ಅದರಿಂದ ಹೊರಗೆ ಬರೋಕ್ಕೆ ಒಂದು ಪ್ರಯತ್ನ ಮಾಡ್ತಾನೆ. ತಾನೇನು, ತನ್ನ ಬದುಕಿನ ರೀತಿಯನ್ನು, ತನಗೇನು ಬೇಕು ಅನ್ನುವಂಥದ್ದನ್ನು ಕಂಡುಕೊಳ್ಳುವಂತಹ ಒಂದು ಒಳ್ಳೆಯ ಯುವ ವ್ಯಕ್ತಿತ್ವವಾಗಿ ನಮಗೆ ಅವನು ಕಾಣಿಸ್ಕೊಳ್ತಾನೆ. ನನಗೆ ಈ ಒಂದು ಕಾದಂಬರಿನಲ್ಲಿ ಬಹಳ ಇಷ್ಟವಾದ 2 ಪಾತ್ರಗಳು ಅಂತಂದರೆ ಶಿಷ್ಯ ಗಣಪತಿ ಹೆಗಡೆಯವರು ಮತ್ತು ಸೀತಾರಾಮ ಅನ್ನುವಂಥ ಪಾತ್ರ. ಯಾಕೆಂತಂದರೆ ಶಿಷ್ಯ ಗಣಪತಿ ಹೆಗಡೆಯವರು ಅವರು 2ನೇ ಮದುವೆ ಆದ ಸಂದರ್ಭದಲ್ಲಿ ತಮ್ಮ ಎಲ್ಲ ಅಡಿಕೆ ತೋಟ, ಮನೆಯೆಲ್ಲ ಕಳ್ಕೊಂಡಾಗ ಜನಗಳೆಲ್ಲ ನಿಮ್ಮ ಮದುವೆ ಮಾಡ್ಕೊಂಡು ಬಂದಂತಹ ಹೆಣ್ಮಗಳಿಂದಲೇ ಈ ರೀತಿ ಆಯಿತು ಅಂತೆಲ್ಲ ಹೇಳಿದಾಗ ಅದನ್ನೆಲ್ಲ ನಿರಾಕರಿಸಿ ತಮ್ಮ ಹೆಂಡತಿಯನ್ನು ಅಗಾಧವಾಗಿ ಅವರು ನಂಬ್ತಾರೆ, ಪ್ರೀತಿಸ್ತಾರೆ. ಜೊತೆಗೆ ಅದನ್ನೆಲ್ಲ ಮೀರಿ ತಾನು ಇನ್ನೇನೋ ಮಾಡಬೇಕು ಅಂತ ಹೇಳಿ ಅದನ್ನೆಲ್ಲ ಬಿಟ್ಟು ಮುಂಬೈಗೆ ಹೋಗಿ ಒಂದು ಹೊಸ ಉದ್ಯಮವನ್ನು ಸ್ಥಾಪಿಸಿ ಪ್ರಾಮಾಣಿಕವಾಗಿ ದುಡಿದು ಅಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಆದರೆ ಮಗ ವಿಷ್ಣು ಕೈ ಬಿಟ್ಟ ಸಂದರ್ಭದಲ್ಲಿ ಕುಗ್ಗಿ ಹೋಗ್ತಾರೆ. ಅವ್ರಿಗೆ ಅಷ್ಟು ದೊಡ್ಡ ಉದ್ಯಮ ಅವ್ರಿಗೆ ಯಾವ ಸಂತೋಷವನ್ನು ಕೊಡೋದಿಲ್ಲ. ಅದನ್ನು ಮುಚ್ಚಿ ವಾಪಸ್ಸು ನೆಮ್ಮದಿ ಶಾಂತಿಯನ್ನು ಬಯಸಿ ಅವರೇನು ಮಾಡ್ತಾರೆ, ವಾಪಸ್ಸು ತಮ್ಮ ತವರಿಗೆ ಬರ್ತಾರೆ. ಬಂದು ಅಲ್ಲಿ ನೆಮ್ಮದಿಯಿಂದ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತು ತಾವೇನು ಈಗ ಇದುವರೆಗೆ ದುಡ್ದು ಸಂಪಾದನೆ ಮಾಡಿದಾರೋ ಅದನ್ನು ಯಾರಿಗೆ ಕೊಡಬೇಕು ಅನ್ನೋ ವಿಚಾರದಲ್ಲೂ ಸಹ ಅವ್ರಿಗೊಂದು ನಿಖರತೆ ಇರುತ್ತೆ. ಯಾಕೆ ಅಂತಂದರೆ, ಅವರ ಹೆಂಡತಿಯ ತಂಗಿ ತನ್ನ ಮಕ್ಕಳಿಗೆ ಇದೆಲ್ಲ ಸಿಗಬಹುದಾ ಅನ್ನೋ ಒಂದು ಆಲೋಚನೆಯನ್ನು ಅವ್ರ ಜೊತೆಗೆ ಹಂಚ್ಕೊಂಡಾಗ ಅವ್ರು ಹೇಳ್ತಾರೆ, ಇದು ನಾನು ದುಡ್ದಿರುವಂಥದ್ದು, ದಾನ ತೆಗೆದುಕೊಳ್ಳುವಂಥವ್ರಿಗೆ ನಾನು ಯಾರಿಗೆ ಕೊಡಬೇಕು ಅನ್ನುವಂಥದ್ದು ನಾನು ನಿರ್ಧಾರ ಮಾಡುವಂಥದ್ದು. ಅವ್ರಿಗೆ ನಾವು ವಿದ್ಯಾಭ್ಯಾಸ ಕೊಟ್ಟಿದ್ದೀವಿ, ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದೀವಿ, ಆದರೆ ಎಲ್ಲವನ್ನ ಅವ್ರಿಗೆ ಕೊಡಬೇಕು ಅಂತ ಏನೂ ಇಲ್ಲ, ಅದು ನನ್ನ ನಿರ್ಧಾರ ಅಂತ ಅವ್ರು ಹೇಳ್ತಾರೆ. ಗಣಪತಿ ಹೆಗಡೆ ಒಂದು ಉದಾರವಾದಂತಹ ವ್ಯಕ್ತಿತ್ವವಾಗಿ, ಹಣ ಬೇಕು, ಆದರೆ ಅಧಿಕಾರವೂ ಬೇಕು, ಆದರೆ ಅದರ ಆಚೆಗೆ ಬದುಕಿಗೆ ಬೇಕಾಗಿರುವಂಥದ್ದು ನೆಮ್ಮದಿ ಮತ್ತು ಶಾಂತಿ. ಅದರ ಜೊತೆಗೆ ದುಡಿಮೆಗೆ ಹಲವಾರು ದಾರಿಗಳಿವೆ. ಮತ್ತು ದುಡಿಯೋರು ಕಷ್ಟಪಟ್ಟು ದುಡಿತಾರೆ ಅಂತ ಉತ್ಸಾಹದಿಂದ ಬಂದರೆ ಯಾವ ದಾರಿಯಲ್ಲಾದರೂ ಸರಿ ಅವರಿಗೆ ನಾವು ಸಹಾಯವನ್ನು ಮಾಡಬೇಕು, ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನುವಂಥ ಒಂದು ಮನೋಭಾವ ಇರುವಂತಹ ಒಂದು ಪಕ್ವ ವ್ಯಕ್ತಿತ್ವವಾಗಿ ನಮಗೆ ಗಣಪತಿ ಹೆಗಡೆಯವರು ಕಾಣಿಸ್ಕೊಳ್ತಾರೆ. ಅವರ ನೆರಳಲ್ಲಿ ನಮಗೆ ಸೀತಾರಾಮ ಬೆಳೆಯುವಂಥದ್ದು ನಮಗೆ ಕಾಣಿಸುತ್ತೆ. ಯಾಕೆ ಅಂತಂದರೆ, ಅವನು ತಾನಿದ್ದಂತಹ ಸ್ಥಳವನ್ನು ಬಿಟ್ಟು ತನ್ನ ಆಸಕ್ತಿಯನ್ನು ಅರಸ್ಕೊಂಡು ಬಂದು ಅಲ್ಲೇನೋ ಹೊಸತನ್ನು ಕಲೀಲಿಕ್ಕೆ ಇಷ್ಟಪಡ್ತಾನಲ್ಲ, ಅದು ಒಂದು ಇಂದಿನ ಯುವಕರಿಗೆ ಮಾದರಿಯಾಗಿ ಕಾಣಿಸ್ಕೊಳ್ಳುವಂಥ ಪಾತ್ರವಾಗಿ ನಮಗೆ ಕಾಣಿಸ್ಕೊಳುತ್ತೆ. ಯಾಕೆ ಅಂತಂದರೆ, ನಾವಿದ್ದ ಸ್ಥಳದಲ್ಲಿ ನಮಗೇನು ಒಂದು ಕಂಫರ್ಟ್ ಝೋನ್ ಇರುತ್ತೋ ಅದರಿಂದ ಆಚೆಗೆ ಬಂದಾಗ ಮಾತ್ರ ನಮ್ಮೊಳಗಿರುವಂತಹ ಒಂದು ನಿಜವಾದ ವ್ಯಕ್ತಿತ್ವ ಹೊರಗೆ ಬರಲಿಕ್ಕೆ, ನಾವು ಸೃಜನಶೀಲವಾಗಿ ಆಲೋಚನೆ ಮಾಡಲಿಕ್ಕೆ, ಅಥವಾ ನಾವು ನಮ್ಮ ಸ್ವಂತಿಕೆಯಲ್ಲಿ ಏನಾದರೂ ಒಂದು ಹೊಸತನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನು ಸೀತಾರಾಮ ಪಾತ್ರ ಹೇಳುತ್ತೆ. ಒಟ್ಟಾರೆ ಇಲ್ಲಿ ಬರುವಂತಹ ಇಡೀ ಕಾದಂಬರಿಯಲ್ಲಿ ಯಶಸ್ಸು ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಅಂದ್ಕೊಂಡ್ರೂ ಸಹ ಆ ಯಶಸ್ಸನ್ನು ಪಡ್ಕೊಳ್ಳುವಂಥ ದಾರಿಗಳು ಹೇಗೆ ಭಿನ್ನ ಭಿನ್ನವಾಗಿ ಇರುತ್ತೆ ಎನ್ನುವಂಥದ್ದನ್ನು ಈ ಕಾದಂಬರಿ ಬಹಳ ಚೆನ್ನಾಗಿ ಸರಳವಾಗಿ ನಮಗೆ ತಿಳಿಸ್ಕೊಡುತ್ತೆ. ಈ ಹಿನ್ನೆಲೆಯಲ್ಲಿ ಇದ್ದರೂ ಚಿಂತೆ ಅನ್ನುವಂಥ ಕಾದಂಬರಿ ಒಂದು ಉತ್ತಮವಾದ ಕಾದಂಬರಿ ಅಂತ ಹೇಳಲಿಕ್ಕೆ ಅಡ್ಡಿ ಇಲ್ಲ. ಇಂಥ ಒಂದು ಕಾದಂಬರಿಯ ಬಗ್ಗೆ ನನಗನ್ಸಿದ 2 ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಕಾರಂತರ ವೇದಿಕೆಯ ಎಲ್ಲ ವರ್ಗದವರಿಗೂ ಸಹ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.